ಹಲೋ, ಎಲ್ಲರಿಗೂ ನಮಸ್ಕಾರ. ಲಕ್ಷ್ಮೀ ರಾಮು ಕಿಚನ್ಗೆ ಸ್ವಾಗತ. ಇವತ್ತು ನಾವು ಮನೆಯಲ್ಲೇ ಚೋಚು ಮಾಡ್ಕೊಳ್ಳೋಣ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ಹಾಗೆ ನಾವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಶುಚಿಯಾಗೂ ಇರುತ್ತೆ. ಫ್ರೆಶ್ಶಾಗಿ ಮಾಡ್ಕೋಬೋದು ನೋಡಿ. ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಮೊದಲಿಗೆ ನಾನು ಇಲ್ಲಿ 3 ಕಪ್ಪಷ್ಟು ಕಡಲೆ ಹಿಟ್ಟು ತೊಗೋತಾ ಇದ್ದೀನಿ. ಮಾಮೂಲಿ ನಾನು ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ತೊಗೊಂಡಿದ್ದೀವಿ. ಅಥವಾ ನೀವು ಕಡಲೆಬೇಳೆನೂ ಸಹ ಬೀಸ್ಕೊಂಡು ತೊಗೋಬೋದು. ನಾನು ಭಾಗ್ಯಲಕ್ಷ್ಮಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ತೊಗೊಂಡು ಈ ರೀತಿ ಜರಡಿ ಆಡಿಸ್ಕೋಬೇಕು. ಆಡಿಸ್ಕೊಂಡಿದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಅಚ್ಚ ಖಾರದ ಪುಡಿ ಸೇರಿಸಿ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋತಾ ಇದ್ದೀನಿ ನಾನು. ಮೂರನ್ನು ಚೆನ್ನಾಗಿ ಕಡಲೆ ಹಿಟ್ಟು ಜೊತೆಗೆ ಬೆರೆಸ್ಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೋಬೇಕು. ಬಜ್ಜಿ ಹಿಟ್ಟಿಗೆ ಯಾವ ರೀತಿ ಕಲಿಸ್ಕೋತೀವೋ ಅದೇ ರೀತಿ ಕಲಿಸ್ಕೋಬೇಕು. ಆದರೆ ಅಷ್ಟು ತೆಳ್ಳಗಾಗಬಾರ್ದು. ಬಜ್ಜಿ ಹಿಟ್ಟಿಗೆ ಮಾಡ್ಕೊಳ್ಳೋಷ್ಟು ತೆಳ್ಳಗಾಗಬಾರ್ದು, ಚಪಾತಿ ಹಿಟ್ಟಷ್ಟು ಗಟ್ಟಿಗೂ ಹಾಕಬಾರ್ದು. ನೋಡ್ಕೊಳ್ಳಿ, ಇಷ್ಟಾದರೆ ಸಾಕಾಗುತ್ತೆ. ಯಾಕಂದರೆ ತುಂಬ ಗಟ್ಟಿಯಾದರೆ ಚಕ್ಲಿ ಹೋಳಲ್ಲಿ ಒತ್ತಕ್ಕೆ ಆಗೋದಿಲ್ಲ, ತುಂಬ ಕಷ್ಟ ಆಗುತ್ತೆ. ತೆಳ್ಳಗಾದರೆ ಅಷ್ಟು ಚೆನ್ನಾಗಿ ಬರಲ್ಲ ಅದು. ನೋಡಿ, ಈ ಹದಕ್ಕೆ ಬಂದರೆ ಸಾಕಾಗುತ್ತೆ. ಮತ್ತು ಈ ಸಣ್ಣ ಕಣ್ಣಿನ ಚಕ್ಲಿ ಹೋಳು ತೊಗೊಳ್ತಾ ಇದ್ದೀನಿ ನಾನು. ನೋಡಿ, ಇದು ಪ್ಲೇಟು. ನಂತರ ಚಕ್ಲಿ ಒಳಗೆ ಪೂರ್ತಿ ನಾನು ಎಣ್ಣೆ ಹಚ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಯಾಕೆ ಅಂದರೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಹಿಟ್ಟು ಚಕ್ಲಿ ಒಳಗೆ ಕಚ್ಕೊಳ್ಳೋದಿಲ್ಲ, ನೀಟಾಗಿ ಬರುತ್ತೆ. ಹಾಗಾಗಿ ನೋಡಿ, ಸ್ವಲ್ಪ ಹಾಕಿ ನೋಡ್ತಾ ಇದ್ದೀನಿ ಎಣ್ಣೆ ಕಾದಿದೆಯಾ ಅಂತ. ಎಣ್ಣೆ ಕಾದಿದೆ. ಈಗ ಚಕ್ಲಿ ಒಳಗೆ ಹಾಕ್ಕೊಂಡಿರ್ತಕ್ಕಂಥ ಹಿಟ್ಟನ್ನು ನಾವು ಈ ರೀತಿ ಎಣ್ಣೆಗೆ ಡೈರೆಕ್ಟಾಗಿ ಒತ್ಕೋಬೇಕಾಗುತ್ತೆ. ಎಷ್ಟು ಉದುರುದ್ರಾಗಿ ಬರ್ತಾಯಿದೆ ನೋಡಿ, ಒಂದಕ್ಕೊಂದು ಅಂಟೇ ಇಲ್ಲ, ಅಷ್ಟು ಚೆನ್ನಾಗಿ ಬರ್ತಾಯಿದೆ. ತುಂಬ ಸುಲಭ ಮಾಡ್ಕೊಳ್ಳೋದು ನೋಡಿ. ಆಯಿತು. ಇದು ಒಂದು ಕಡೆ ಬೆಂದ ನಂತರ ನಾವು ತಿರುಗಿಸ್ಕೊಡ್ಬೇಕಾಗತ್ತೆ ಮತ್ತೊಂದು ಕಡೆಗೆ. ಇಷ್ಟೇ ನೋಡಿ, ಕ್ರಿಸ್ಪಿಯಾಗಿರ್ತಕ್ಕಂಥ ಟೇಸ್ಟಿಯಾಗಿರ್ತಕ್ಕಂಥ ಚೋಚನ ನಾವು ಮನೆಯಲ್ಲೇ ಸುಲಭವಾಗಿ ಮಾಡ್ಕೋಬೋದು. ತುಂಬಾ ಸುಲಭ ಮಾಡ್ಕೊಳ್ಳೋದು ನೋಡಿ. ಎರಡು ಕಡೆ ಬೆಂದ ನಂತರ ನಾವು ತಗೋಬೇಕು. ತುಂಬ ಕಪ್ಪಾಗೋಷ್ಟು ಬಿಟ್ಕೋಬಾರ್ದು, ಸಾಕು. ನಂತರ ಉಳಿದಿರ್ತಕ್ಕಂಥ ಹಿಟ್ಟನ್ನು ಸಹ ನಾವು ಎಲ್ಲ ಚಕ್ಲಿ ಒಳಗೆ ಹಾಕ್ಕೊಂಡು ಇದೇ ರೀತಿ ಎಣ್ಣೆಗೆ ನೇರವಾಗಿ ಹಾಕಿ ಕರ್ಕೋಬೇಕು. ಒತ್ತಬೇಕಾದ್ರೆ ಹುಷಾರು, ಎಣ್ಣೆ ಆರುತ್ತೆ. ಆಮೇಲೆ ಸ್ವಲ್ಪ ದೂರ ಇಟ್ಕೊಂಡೇ ಮಾಡ್ಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ, ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ಇದು. ಎಲ್ಲ ಉಳಿದಿರ್ತಕ್ಕಂಥ ಹಿಟ್ಟನ್ನು ಎಲ್ಲ ಕರೆದು ಎತ್ತಿಟ್ಕೊಂಡಿದ್ದೀನಿ ನಾನು. ಈಗ ಕೊಬ್ಬರಿನ ನಾನು ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೆ ನೋಡಿ. ಈ ರೀತಿ ಸ್ಲೈಸಾಗಿ ಕಟ್ ಮಾಡ್ಕೋಬೇಕು. ಸ್ವಲ್ಪ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಕರ್ಕೊಂಡ್ರೆ ಮಿಕ್ಸ್ಚರ್ ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಇದು ಸಿಗ್ತಾಯಿದ್ರೆ ತುಂಬ ಟೇಸ್ಟಾಗಿರುತ್ತೆ. ನಂತರ ಕೊಬ್ಬರಿ ಎಲ್ಲ ಕರೆದ ನಂತರ ನಾನು ಅರ್ಧ ಕಪ್ಪಷ್ಟು ಬಾದಾಮಿನೂ ಸಹ ಹಾಕ್ಕೋತಾ ಇದ್ದೀನಿ. ಬೇಕಿದ್ದರೆ ಇನ್ನೂ ಸ್ವಲ್ಪ ಬಾದಾಮಿ ಹೆಚ್ಚಿಗೆನೂ ನಾವು ಹಾಕ್ಕೋಬೋದು, ಇಷ್ಟಪಡೋರಾದರೆ. ತುಂಬಾ ಚೆನ್ನಾಗಿರುತ್ತೆ ಇದು. ಈ ಗೋಡಂಬಿ ನಂತರ ಬಾದಾಮಿ ಕರೆದ ನಂತರ ನಾನು ಇಲ್ಲಿ ಗೋಡಂಬಿ ಕರ್ಕೋತಾ ಇದ್ದೀನಿ. ಗೋಡಂಬಿನೂ ಗೋಲ್ಡನ್ ಬ್ರೌನ್ ಆದರೆ ಸಾಕು, ತುಂಬ ಚೆನ್ನಾಗಿರುತ್ತೆ ರುಚಿ. ಗೋಡಂಬಿ ರುಚಿ ಚೋಚೋ ಜೊತೆಗೆ ನೋಡಿ, ಸಾಕು. ಇಷ್ಟು ಗೋಲ್ಡನ್ ಬ್ರೌನ್ ಆದರೆ ಸಾಕಾಗುತ್ತೆ. ನಂತರ ಈಗ ಕಡಲೆಕಾಯಿ ಬೀಜನ ಕರ್ಕೊಳ್ಳೋಣ. ತುಂಬ ಕಲರ್ ಚೇಂಜ್ ಆಗಬಾರ್ದು, ಇಷ್ಟಾದರೆ ಸಾಕು. ತಣ್ಣಗಾದ ನಂತರ ಇದು ಕ್ರಿಸ್ಪಿಯಾಗಿರುತ್ತೆ. ಇಲ್ಲೇ ಕಲರ್ ಚೇಂಜ್ ಆಗಿಬಿಟ್ರೆ ನಂತರ ಹೀಟ್ಗೆ ಇನ್ನೂ ಕಪ್ಪಾಗಿಬಿಡುತ್ತೆ ಮತ್ತು ಟೇಸ್ಟು ಚೇಂಜ್ ಆಗಿಬಿಡುತ್ತೆ. ಈಗ ಕಡಲೆಪಪ್ಪನ್ನು ಸಹ ನಾವು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಹಾಕಿ ತೆಗೆದರೆ ಸಾಕು ನೋಡಿ, ಕಲರ್ ಚೇಂಜ್ ಆಗೋದು ಬೇಡ. ನೋಡಿ, ಇಷ್ಟ ಆದರೆ ಸಾಕು. ನಂತರ ನಾವು ಗಟ್ಟಿ ಅವಲಕ್ಕಿನ 1 ಕಪ್ ತೊಗೊಂಡಿದ್ದೆ ನಾನು. ಗಟ್ಟಿ ಅವಲಕ್ಕಿನೂ ಸಹ ನಾವು ಎಣ್ಣೆಗೆ ಹಾಕಿ ಕರೆದ್ರೆ ಪುರಿ ಥರ ಚೆನ್ನಾಗಿ ಉಬ್ಬುತ್ತೆ. ಗಟ್ಟಿ ಅವಲಕ್ಕಿನೂ ಕರೆದು ಹಾಕ್ಕೊಳ್ಳೋಣ. ಇದ್ರದ್ದು ಚೋಚಕ್ಕೆ ತುಂಬ ಚೆನ್ನಾಗಿರುತ್ತೆ ಮಿಕ್ಸ್ಚರ್ಗೆ. ಇದಾದ ನಂತರ ನಾವು ಕರಿಬೇವಿನ ಸೊಪ್ಪನ್ನು ಒಂದು 5-6 ಕಡ್ಡಿ ಕರಿಬೇವಿನ ಸೊಪ್ಪನ್ನು ಸಹ ಎಣ್ಣೆಗೆ ಹಾಕಿ ಕರೆದೆತ್ತಿಟ್ಕೊಳ್ಳೋಣ. ಎಲ್ಲ ಚೋಚೋ ನಾವು ಚಕ್ಲಿ ಒಳಗೆ ಹಾಕಿ ಕರ್ಕೊಂಡಿರ್ತೀವಲ್ಲ, ನಂತರ ಸ್ವಲ್ಪ ಉಳಿದಿರುತ್ತೆ, ಅದು ಚಕ್ಲಿ ಒಳಗೆ ಸಿಗಲ್ಲ. ಅದನ್ನು ಇನ್ನು ಸ್ವಲ್ಪ ನೀರು ಉಪ್ಪು ಖಾರ ಹಾಕಿ ನಾನು ಈ ರೀತಿ ತೆಳುವು ಮಾಡಿಕೊಂಡು ಈ ಬೂಂದಿ ಬಿಡೋದು ಇರುತ್ತಲ್ಲ ಪ್ಲೇಟ್, ಅದಕ್ಕೆ ಹಾಕಿ ಈ ರೀತಿ ಬೂಂದಿ ಕಾಳು ಬಿಡ್ತಾಯಿದ್ದೀನಿ ನೋಡಿ.
ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ. ಬೂಂದಿ ಒಂದಕ್ಕೊಂದು ಅಂಟ್ತಾನೆ ಇಲ್ಲ, ಉದುರುದ್ರಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ. ನಾವು ಬಿಸಿಬೇಳೆಭಾತೆಲ್ಲ ಮಾಡಿದಾಗ ಅಂಗಡಿಯಿಂದ ಖಾರ ಬೂಂದಿ ತರೋದ್ರ ಬದಲು ನೋಡಿ ಇಷ್ಟೊಂದು ಅರ್ಧ ಕಪ್ ಕಡಲೆ ಹಿಟ್ಟಿಂದನೂ ಇಷ್ಟೊಂದು ಖಾರ ಬೂಂದಿ ಆಗೋಗ್ಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಉಪ್ಪು ಖಾರ ಹಾಕಿ ಈ ರೀತಿ ತೆಳ್ಳಗೆ ಕಲಸಿ ಬಾಣಲಿಗೆ ಬಿಟ್ಕೊಂಡು ನಂತರ ಸ್ವಲ್ಪ ಕಡಲೆ ಬೀಜ ಕಡಲೆ ಎಲ್ಲ ಕರೆದು ಹಾಕ್ಕೊಂಡ್ರೆ ಖಾರ ಬೂಂದಿ ರೆಡಿ ಆಗಿಬಿಡುತ್ತೆ ಮನೆಯಲ್ಲೇ. ನಂತರ ನಾವಿಲ್ಲಿ ಕರೆದಿಟ್ಕೊಂಡಿರ್ತಕ್ಕಂಥ ಕಡಲೆ ಬೀಜ, ಕಡಲೆ, ಬಾದಾಮಿ, ಗೋಡಂಬಿ, ಅವಲಕ್ಕಿ, ಕರಿಬೇವಿನ ಸೊಪ್ಪೆಲ್ಲ ಒಟ್ಟಿಗೆ ಹಾಕಿರ್ತೀವಲ್ಲ, ಇದಕ್ಕೆ ಸ್ವಲ್ಪ ನಾವು ಉಪ್ಪು ಖಾರ ಎಲ್ಲ ಹಾಕಿ ಬೆರೆಸ್ಕೋಬೇಕು. ಯಾಕೆಂದರೆ ಚೋಚೋಗೆ ನಾವು ಹಿಟ್ಟಿಗೆ ನಾವು ಉಪ್ಪು ಖಾರ ಸೇರಿಸಿರ್ತೀವಿ. ಹಾಗಾಗಿ ಇದು ಎಲ್ಲ ಚೆನ್ನಾಗಿ ಉಪ್ಪು ಖಾರ ಹಿಡಿಯೋಂಗೆ ನಾವು ಬೆರೆಸ್ಕೋಬೇಕು, ಮಿಕ್ಸ್ ಮಾಡಿ ಇಟ್ಕೋಬೇಕು. ನಾನಿಲ್ಲಿ ಸ್ವಲ್ಪ ದ್ರಾಕ್ಷಿನೂ ಸಹ ಹಾಕ್ತಾಯಿದ್ದೀನಿ. ಅದು ತಿನ್ನಬೇಕಾದ್ರೆ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಸ್ವೀಟಾಗಿ ಚೆನ್ನಾಗಿ ಸಿಗುತ್ತೆ. ನೋಡಿ ಖಾರ ಬೂಂದಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ ಮಿಕ್ಸ್ಚರು ನೋಡಿ ಮುರಿದ ತಕ್ಷಣ ಎಷ್ಟು ಪುಡಿ ಪುಡಿ ಆಗುತ್ತೆ, ಕ್ರಿಸ್ಪಿಯಾಗಿದೆ. ನಿಜ ತುಂಬ ಚೆನ್ನಾಗಿ ಬಂದಿದೆ. ಮೊದಲಿಗೆ ಎಲ್ಲ ಈ ರೀತಿ ನಾವು ಫಸ್ಟು ಸ್ವಲ್ಪ ದಪ್ಪ ದಪ್ಪ ಪುಡಿ ಮಾಡ್ಕೊಳ್ಳೋಣ. ನಂತರ ಎಲ್ಲ ಉಪ್ಪು ಖಾರ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಕಡಲೆ ಬೀಜ ಮತ್ತು ಇನ್ನು ಉಳಿದಂಥ ಐಟಮ್ಸ್ ಎಲ್ಲನೂ, ಅವಲಕ್ಕಿ ಅದೆಲ್ಲ, ಅದನ್ನು ಸಹ ಇದೇ ಚೌಚೌಗೆ ಹಾಕ್ಬಿಟ್ಟು ನಾವು ಮತ್ತೆ ಇನ್ನೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟೊಂದು ಚೋಚೋ ಆಯ್ತಲ್ಲ. ಸ್ವಲ್ಪ ಒಂದು 3 ಕಪ್ ಕಡಲೆ ಹಿಟ್ಟಲ್ಲಿ ಎಷ್ಟು ಚೋಚೋ ರೆಡಿ ಆಗಿದೆ ನೋಡಿ. ಒಂದು 15 ದಿನಕ್ಕೆ ಆಗೋಷ್ಟು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ಒಂದು ಏರ್ ಟೈಟ್ ಕಂಟೈನರ್ಗೆ ಹಾಕಿಟ್ಕೊಂಡ್ರೆ ಸ್ವಲ್ಪ ತಣ್ಣಗಾದಮೇಲೆ ಇದೇ ಕ್ರಿಸ್ಪಿನೆಸ್ಸೇ ಇರುತ್ತೆ. ಒಂದು ಕವರ್ಗೆ ಕಟ್ಟಿ ಒಂದು ಡಬ್ಬಿಗೆ ಹಾಕಿದ್ರೂ ಸಾಕು, ಅಷ್ಟು ಕ್ರಿಸ್ಪಿನೆಸ್ ಆಗಿರುತ್ತೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ. ಹೀಗೆ ನನ್ನ ಚಾನಲ್ನ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ.